ನಮಸ್ಕಾರ. ನಾನು ನಿಮ್ಮ ಸತೀಶ್. ನನ್ನ ಯೂಟ್ಯೂಬ್ ಚಾನೆಲ್ ಲರ್ನಿಂಗ್ ವಿತ್ ಸತೀಶ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಇಂಡಿಯನ್ ಜಿಯೋಗ್ರಫಿಯ ಕೆಲವು 2 ಬೇಸಿಕ್ಸ್ನ ಹೇಳ್ಕೊಡ್ಬೇಕಂತ ಬಂದಿದ್ದೇನೆ. ನೋಡಿ, ನಮ್ಮ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜಿಯೋಗ್ರಫಿ ಅದೆಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದರೆ ಒಂದು 15ರಿಂದ 20 ಮಿನಿಮಮ್ 15 ಕ್ವಶನನ್ನು ನಾವು ನೋಡಿರ್ತೀವಿ. ಸೊ ಕೆಲವೊಂದು ತುಂಬ ಬೇಸಿಕ್ಕನ್ನು ಕೇಳಿರ್ತಾರೆ. ಆದರೆ ನಮ್ಮ ಹುಡುಗರು ಏನು ಮಾಡ್ತಾರೆ, ಎಲ್ಲವನ್ನು ಓದಿರ್ತಾರೆ, ಕೆಲವೊಂದು ಬೇಸಿಕ್ ಕ್ವಶನ್ಸನ್ನು ಬಿಟ್ಟುಬಿಡ್ತಾರೆ. ಸೊ ನಾನು ಇವತ್ತಿಂದ ಒಂದು ಬೇಸಿಕ್ ಎಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತ ಈ ಒಂದು ನಕ್ಷೆಯ ಮೂಲಕ ನೋಡಿ, ಇದು ನೋಡಿದಾಗ ನಿಮಗೆ ತುಂಬ ನೆನಪಿರುತ್ತೆ. ಅದರಿಂದ ಪ್ರತಿದಿನ 1-2 ಇಂಪಾರ್ಟೆಂಟನ್ನು ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಇಷ್ಟ ಇದ್ದವರು ಅಥವಾ ನಮ್ಮ ಮುಂಬರುವ ವಿಡಿಯೋಗಳು ರೆಗ್ಯುಲರ್ ಆಗಿ ನಿಮಗೆ ಬರಬೇಕಂದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಏನಾದರೂ ಅಪ್ಡೇಟ್ ಮಾಡಬೇಕಂತಿದ್ರೆ ಕೆಲವೊಂದು ಕಮೆಂಟ್ ಕೂಡ ಮಾಡಿ ನೀವು ನಮಗೆ ಸಜೆಸ್ಟ್ ಮಾಡ್ಬೋದು. ಸರಿನಾ? ನೋಡಿ, ಇಲ್ಲಿ ಕಾಣುವ ಹಾಗೆ ನಾನು ನೋಟ್ಸ್ ಮಾಡಿಟ್ಟಿಕೊಂಡಿದ್ದೇನೆ. ಒಂದು 23.5 ಡಿಗ್ರಿ ಉತ್ತರ ಅಕ್ಷಾಂಶ ಹಾಗೂ 82.5 ಡಿಗ್ರಿ ಪೂರ್ವ ರೇಖಾಂಶ. ಇದು ನೋಡಲಿಕ್ಕೆ ಈಸಿ ಅನಿಸ್ಬೋದು. ಅದೇ ನಾವು ಎಕ್ಸಾಮಲ್ಲಿ ಕೂತಾಗ ನಮಗೆ ಅದು ನೆನಪಿಗೆ ಬರಲ್ಲ. ಇವಾಗ ಈ ನಕ್ಷೆ ಮೂಲಕ ಅದು 23.5 ಡಿಗ್ರಿ ಉತ್ತರ ಅಕ್ಷಾಂಶ, ಸರಿನಾ? ಇದು ಯಾವ ರಾಜ್ಯದ ಮೂಲಕ ಹಾದು ಹೋಗಿದೆ ಅಂತ ಒಮ್ಮೆ ನೋಡಿ. ಗುಜರಾತ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರಾ, ಮಿಜೋರಾಂ. ಎಷ್ಟು? 1, 2, 3, 4, 5, 6, 7 ರಾಜ್ಯದ ಮೂಲಕ ಹಾದು ಹೋಗುತ್ತದೆ. ಅದೇ ರೀತಿ 82.5 ಡಿಗ್ರಿ ಪೂರ್ವ ರೇಖಾಂಶ, ಇದು ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಶಾ, ಆಂಧ್ರ ಪ್ರದೇಶ ಮೂಲಕ ಹಾದು ಹೋಗ್ತದೆ. ನಾವು ಈ ಥರ ನಕ್ಷೆ ಮೂಲಕ ನೋಡಿದಾಗ ಇದು ನಮ್ಮಲ್ಲಿ ಯಾವತ್ತೂ ನೆನಪಿರ್ತದೆ, ಸರಿನಾ? ಅದೇ ರೀತಿ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಹಾಗೆ 82.5 ಡಿಗ್ರಿ ಪೂರ್ವ ರೇಖಾಂಶ ಎರಡೂ ಕೂಡ ಒಂದು ರಾಜ್ಯದ ಮೂಲಕ ಹಾದು ಹೋಗ್ತದೆ, ಅದು ಛತ್ತೀಸ್ಗಢ. ನಾವು ಇದರಲ್ಲಿ ಏನು ತಿಳ್ಕೋಬೇಕು ಅಂದರೆ, ಒಟ್ಟು 28 ರಾಜ್ಯಗಳು, 23.5 ಡಿಗ್ರಿ ಉತ್ತರ ಅಕ್ಷಾಂಶ, 82.5 ಡಿಗ್ರಿ ಪೂರ್ವ ರೇಖಾಂಶ, ಹಾಗೂ ಈ ಎರಡೂ ಅಕ್ಷಾಂಶ ರೇಖಾಂಶಗಳು ಒಂದು ರಾಜ್ಯದಲ್ಲಿ ಹಾದು ಹೋಗ್ತದೆ. ಅದು ಯಾವುದಂದರೆ ಛತ್ತೀಸ್ಗಢ, ಸರಿನಾ? ನೋಡಿ, ನಕ್ಷೆಯನ್ನು ಬೇಕಿದ್ರೆ ಸ್ಕ್ರೀನ್ಶಾಟನ್ನು ಹೊಡೆದಿಟ್ಕೊಳ್ಳಿ. ಇದರಿಂದ ನಿಮಗೆ ಮುಂದೆ ಯೂಸ್ ಆಗ್ಬೋದು. ಓಕೆನಾ?